ಕೆಪಿಎಸ್ಸಿ ಕರ್ಮಕಾಂಡದ ಮತ್ತೊಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಬಹಿರಂಗಪಡಿಸ್ತಾ ಇದ್ದೀವಿ. ಅಕ್ರಮ ನಕಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಿಟ್ರೆ ನೌಕರಿಗಿಟ್ಟಿಸಿಕೊಳ್ಳಬಹುದು ಯಾರು ಬೇಕಾದರೂ. ಅರ್ಹ ಅಭ್ಯರ್ಥಿಗಳಿಗೆ ಕೆಪಿಎಸ್ಸಿ ನೌಕರಿ ಮರೀಚಿಕೆಯಾಗ್ತಿರೋದು ಯಾಕೆ ಅಂದ್ರೆ ಇದಕ್ಕೆ ದಿಗ್ವಿಜಯ ನ್ಯೂಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಪಿಎಸ್ಸಿ ಕರ್ಮಕಾಂಡ ಬಯಲಾಗಿದೆ. ನೋಡಿ, ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿಕೊಂಡ್ರ ಅನ್ನೊಂದು ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಕೊಟ್ಟ ಪ್ರಮಾಣ ಪತ್ರವನ್ನ ನಂಬಿ ಸರ್ಕಾರಿ ನೌಕರಿಗೆ ಕೆಪಿಎಸ್ಸಿ ಅಸ್ತು ಅಂತ ಆಗಿದ್ರೆ ಪೂರ್ವಾಪರ ವಿಚಾರ ಮಾಡದೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳದೆ ಇವರು ನೌಕರಿ ಕೊಟ್ಟು ಬಿಟ್ರ ಅನ್ನೊಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಸರ್ಕಾರಿ ನಿಯಮಾವಳಿಗಳು ಹೇಳೋದು ಏನು, ಆ ಅಭ್ಯರ್ಥಿ ಕೊಟ್ಟಂತಹ ದಾಖಲೆಗಳು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ವಾಹನ ಸಲೀಸಾಗಿ ಓಡಿಸ್ತಾರೆ, ಆದ್ರೆ ದಾಖಲೆಯಲ್ಲಿ ಮಾತ್ರ ಅಂಗವಿಕಲ. ಬಲಗೈನಲ್ಲಿ ಕಾರ್ ಸ್ಟೇರಿಂಗ್ ತಿರುಗಿಸ್ತಾರೆ, ದಾಖಲೆಯಲ್ಲಿ ಅಂಗವಿಕಲ. ಫಿಸಿಕಲಿ ಫಿಟ್ ಅಂತ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರು. ಸರ್ಕಾರಿ ನೌಕರರಿಗೆ ಕೊಟ್ಟದ್ದು ಮಾತ್ರ ಅಂಗವಿಕಲತೆಯ ಸರ್ಟಿಫಿಕೇಟ್. ವಿನಯ್ ಪಿಕೆ ಅನ್ನೋ ವ್ಯಕ್ತಿಯಿಂದ ಕೆಪಿಎಸ್ಸಿಗೆ ಸುಳ್ಳು ದಾಖಲೆ ಸಲ್ಲಿಕೆಯಾಗಿದೆ. ಅಕ್ರಮವಾಗಿ ಅಂಗವಿಕಲ ಕೋಟಾದಲ್ಲಿ ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋ ಸ್ಟೋರಿ ಇದು. ಇನ್ನು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಈ ತರಹದ ಒಂದು ಅಕ್ರಮವು ನಡೆದಿದೆಯಾ ಅನ್ನೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸುಳ್ಳು ದಾಖಲೆಯನ್ನ ನೀಡಿ ಅಕ್ರಮವನ್ನ ಈ ಬಿನೋಯ್ ಪಿಕೆ ಅನ್ನೋರು ಎಸಗಿದ್ರ. ಬಿನೋಯ್ ಪಿಕೆ ಅಕ್ರಮದಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಳೆದ 6 ತಿಂಗಳ ಹಿಂದೆ ಕೆಪಿಎಸ್ಸಿ ನೇಮಕಾತಿ ಹುದ್ದೆಯನ್ನ ಪಡೆದಂತಹ ಬಿನೋಯ್ ಪಿಕೆ ಎಲ್ಲಾ ತರಹದ ಫೇಕ್ ಸರ್ಟಿಫಿಕೇಟ್ಗಳನ್ನ ನೀಡಿ ಈ ತರದ ಒಂದು ನೌಕರಿಯನ್ನ ಪಡೆದಿದ್ದಾರೆ ಅನ್ನೊಂದು ವಿಚಾರ ಬಹಳ ಸ್ಪಷ್ಟ ಆಗ್ತಾ ಇದೆ. ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಎಸಿ ಆಗಿ ಈ ಬಿನೋಯ್ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಯಾವೆಲ್ಲ ಫೇಕ್ ಸರ್ಟಿಫಿಕೇಟ್ಗಳನ್ನ ಕೊಟ್ಟರು, ಸರ್ಕಾರದ ನಿಯಮಗಳು ಏನು, ಇವರು ಕೊಟ್ಟಂತ ಸರ್ಟಿಫಿಕೇಟ್ಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಎಸ್, ಬಿನೋಯ್ ಫೋಟೋ ನೋಡ್ತಾ ಇದೀವಿ. ಆತ ಸರಿಯಾಗಿ ಕಾರ್ ಡ್ರೈವ್ ಮಾಡ್ತಾನೆ, ಎಲ್ಲ ಅದಕ್ಕೆ ಲೈಸೆನ್ಸ್ ಅಲ್ಲೆಲ್ಲ ಅದೇ ತರ ಅಂಗವಿಕಲ ಅಲ್ಲ ಅನ್ನೋದಿದೆ. ಆದರೆ ತನಗೆ ಬಲಗೈ ಸರಿ ಇಲ್ಲ, ಬಲಗೈ ವಿಕಲವಾಗಿದೆ ಅಂತ ಸರ್ಟಿಫಿಕೇಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಆ ಮೂಲಕ ಅಂಗವಿಕಲ ಕೋಟಾದಡಿ ಕೆಪಿಎಸ್ಸಿ ಅವರಿಗೆ ಉದ್ಯೋಗವನ್ನ ಕೊಟ್ಟಿದೆ ಅನ್ನೋದು ಇಲ್ಲಿ ವೈಪರೀತ್ಯ. ಸಾಕಷ್ಟು ಬಾರಿ ಕೆಪಿಎಸ್ಸಿ ಅಕ್ರಮಗಳ ಬಗ್ಗೆ ನಾವು ನೋಡ್ತಾನೆ ಇದ್ದೀವಿ, ಕರ್ಮಕಾಂಡಗಳ ಬಗ್ಗೆ ಕೇಳ್ತಾನೆ ಇದ್ದೀವಿ. ಇದು ಅದರ ಮುಂದುವರೆದ ಭಾಗ ಅಂದ್ರೆ ತಪ್ಪಾಗೋದಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೆಪಿಎಸ್ಸಿ ಕರ್ಮಕಾಂಡಗಳು ಅಲ್ಲಿ ಇಂಥದ್ದು ನಡೆಯೋದೇನು ಮೊದಲಲ್ಲ, ಈ ಸಲನೂ ಈ ನೇಮಕಾತಿಯಲ್ಲೂ ಆಗಿದೆಯಲ್ಲ ಅಂತ ಹೇಳ್ಬೇಕಷ್ಟೇ. ಸೌಖ್ಯ, ಖಂಡಿತವಾಗ್ಲೂ ಕೂಡ ಕೆಪಿಎಸ್ಸಿಯಲ್ಲಿ ಅಂತಂದರೆ ಏನು ಬೇಕಾದರೂ ಕೂಡ ನಡಿಬಹುದು ಅನ್ನೋದಕ್ಕೆ ಇದೊಂದು ಕೂಡ ಉದಾಹರಣೆ. ಯಾಕಂದರೆ ಈ ಹಿಂದೆ ಅನೇಕ ನಾವು ಉದಾಹರಣೆಗಳನ್ನು ಕೆಪಿಎಸ್ಸಿಯಲ್ಲಿ ನೋಡಿದ್ದೇವೆ. ದುಡ್ಡು ಕೊಟ್ಟರೆ ಮತ್ತು ಸುಳ್ಳು ನಕಲಿ ಪ್ರಮಾಣ ಪತ್ರಗಳನ್ನು ಕೊಟ್ಟರೆ ಸುಲಭವಾಗಿ ಕೆಪಿಎಸ್ಸಿಯಿಂದ ಸರ್ಕಾರಿ ನೌಕರಿಯನ್ನು ಪಡಿಬಹುದು ಎನ್ನುವಂಥ ಒಂದು ಮಾತು ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತು ಸಮಾಜದಲ್ಲಿ. ಈ ಒಂದು ಉದಾಹರಣೆಯನ್ನು ಗಮನಿಸಿದಾಗ ಅಂಗವಿಕಲ ಅಲ್ಲದೇ ಇದ್ದರೂ ಕೂಡ ಅಂಗವಿಕಲ ಅಂತ ಹೇಳಿಕೊಂಡು ಒಂದು ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದರೆ ಅವರಿಗೂ ಕೂಡ ನೌಕರಿಯನ್ನು ಕೊಡ್ತಾರೆ ಅಂತಂದ್ರೆ ಇದಕ್ಕೆ ಅಧಿಕಾರಿಗಳು ಕೂಡ ಯಾವ ರೀತಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ. 2014 ಅಂದರೆ ಪ್ರೊಫೆಷನರಿ ಎಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ KS ಹುದ್ದೆಗೆ ಸಂಬಂಧಪಟ್ಟಂತೆ KPS ಇಂದ ನೇಮಕಾತಿಯ ಸಂದರ್ಭದಲ್ಲಿ ನಾನು ಅಂಗವಿಕಲ ಇದ್ದೇನೆ ಎನ್ನುವಂತಹ ಒಂದು ಸರ್ಟಿಫಿಕೇಟನ್ನು ಕೊಡುವುದರ ಮೂಲಕವಾಗಿ ಇದೀಗ AC ಆಗಿ ಒಂದು ಹುದ್ದೆಯನ್ನು ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇವರು ನೀಡಿರ್ತಕ್ಕಂಥ ಒಂದು ದಾಖಲೆಗಳೇನು ಎನ್ನುವುದನ್ನು ಒಂದು ಇನ್ವೆಸ್ಟಿಗೇಷನ್ ಮುಖಾಂತರವಾಗಿ
ಸೂಕ್ಷ್ಮವಾಗಿ ನಾವು ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರಗಳು ನಕಲಿ ಇವೆ ಎನ್ನುವಂಥದ್ದು ಕೂಡ ಇದೀಗ ನಮಗೆ ತಿಳಿದು ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂದರೆ ಸಮರ್ಥವಾಗಿ ಅಂದರೆ ಅಂಗವಿಕಲ ಈ ಒಂದು ಹುದ್ದೆಯಿಂದ ವಂಚಿತರಾಗಿರ್ತಕ್ಕಂಥ ಅರ್ಹ ಅಭ್ಯರ್ಥಿ ಇದೀಗ ಸರ್ಕಾರಕ್ಕೂ ಕೂಡ ಒಂದು ದೂರನ್ನು ಸಲ್ಲಿಸಿದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರನ್ನು ಸಲ್ಲಿಸಿದ್ದಾರೆ, KITಗೆ ದೂರನ್ನು ಸಲ್ಲಿಸಿದ್ದಾರೆ, KPSCಗೂ ಕೂಡ ದೂರನ್ನು ಸಲ್ಲಿಸಿದ್ದಾರೆ ಮತ್ತು ಆಡಳಿತ ಸಿಬ್ಬಂದಿ ಸುಧಾರಣೆ ಇಲಾಖೆಗೂ ಕೂಡ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಇವರ ಒಂದು ದೂರಿನ ಆಧಾರದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬಿನಾಯ್ PK ಅಂತಕ್ಕಂಥ ಒಬ್ಬ ವ್ಯಕ್ತಿ ನಕಲಿ ಪ್ರಮಾಣ ಪತ್ರಗಳನ್ನು ನೀಡುವುದರ ಮೂಲಕವಾಗಿ ಇವರು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ನಮಗೆ ತಿಳಿದು ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅಂಗವಿಕಲ ಪ್ರಮಾಣ ಪತ್ರವನ್ನು ನೀಡಿರುವಂಥದ್ದು ಕೂಡ ಇದು ಕೊಟ್ಟಿ ದಾಖಲೆ ಅನ್ನುವಂಥದ್ದು ಕೂಡ ಇದಕ್ಕೆ ತಿಳಿದು ಬಂದಿದೆ. ಅಂದರೆ ಶಾಶ್ವತ ಡಿಸೆಬಿಲಿಟಿ ಇರಬೇಕಾದಂಥ ವ್ಯಕ್ತಿ ತಾತ್ಕಾಲಿಕವಾಗಿ ನಾನು ಅಂಗವಿಕಲ ಇದ್ದೇನೆ ಅನ್ನುವಂಥ ಒಂದು ಪ್ರಮಾಣ ಪತ್ರ ನೀಡಿದರೂ ಕೂಡ ಇವರಿಗೆ ಸರ್ಕಾರಿ ನೌಕರಿ ಬರುತ್ತೆ ಅಂತಂದರೆ ಇದಕ್ಕೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಮೂಡಿರುವಂಥದ್ದು. ಮತ್ತು ಬಿನಾಯ್ PK ಏನಾದರೂ ಅಧಿಕಾರಿಗಳಿಗೆ ಶಾಮೀಲಾಗುವುದರ ಮೂಲಕವಾಗಿ ಅಂಗವಿಕಲ ಕೋಟಾದಡಿ ನೌಕರಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಹೇಗೆ ಅನ್ನುವಂಥದ್ದು ಈಗ ಮೂಡಿರ್ತಕ್ಕಂಥ ಪ್ರಶ್ನೆ. ಈಗಲಾದರೂ ಸುರೇಶ್, ಇಲ್ಲಿ ವೆರಿ ಸಿಂಪಲ್ ಒಂದು ವಿಚಾರ ಏನು ಅಂತಂದ್ರೆ, ಯಾವಾಗಲೂ ಕೂಡ ಅಂಗವಿಕಲ ಕೋಟಾದಲ್ಲಿ ನೌಕರಿಯನ್ನ ಪಡಿಬೇಕು ಅಂತಂದ್ರೆ ಶಾಶ್ವತ ಅಂಗವೈಕಲ್ಯ ಆ ಅಭ್ಯರ್ಥಿಗೆ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಈತ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ತಾತ್ಕಾಲಿಕ ಅಂಗವಿಕಲತೆ ಇದೆ ಅಂತ ಅಧಿಕಾರಿಗಳ ಗಮನಕ್ಕೆ ಇದು ಬರಲಿಲ್ವಾ? 40% ಅಂಗವಿಕಲತೆ ವಿಚಾರವೂ ಕೂಡ ಅವರಿಗೆ ಗಮನಕ್ಕೆ ಬರಬೇಕಾಗಿತ್ತು. ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಒಂದಂತೂ ಬಹಳ ಸ್ಪಷ್ಟ, ಇವರು ಕೂಡ ಶಾಮೀಲಾಗಿ ಇವರಿಗೆ ನೌಕರಿಯನ್ನ ಕೊಟ್ಟಿದ್ದಾರೆ ಅಂತ. ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಇದು ಒಂದು ಕಡೆ ಅಂತಂದರೆ ಅಂಗವಿಕಲತೆಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಿದ್ದಾಯ್ತಂದ್ರೆ ಇದು ಮತ್ತೊಂದು ನಾವು ಪ್ರಮುಖವಾಗಿ ಗಮನಿಸಬೇಕು. ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ಅಂಗವಿಕಲ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವರಿಗೆ ಲೈಸೆನ್ಸ್ ಕೊಡಬಹುದು, ಆದರೆ ಪ್ರಮುಖವಾಗಿ ಕೆಲವೊಂದಿಷ್ಟು ನಿಯಮಾವಳಿಗಳು ಕೂಡ ಇದಕ್ಕೆ ಅನ್ವಯ ಆಗುತ್ತೆ. ಎಷ್ಟು ಪ್ರತಿಶತ ಆ ವ್ಯಕ್ತಿ ಅಂಗವಿಕಲತೆಯನ್ನು ಹೊಂದಿದ್ದಾನೆ, ಹೊಂದಿದ್ದೇ ಆಯಿತು ಅಂದರೆ ಎಷ್ಟು ಪ್ರತಿಶತದ ಆಧಾರದ ಮೇಲೆ ಅವರಿಗೆ ಒಂದು ರಿನ್ಯೂವೇಷನ್ ಮಾಡಿರ್ತಕ್ಕಂಥ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಅವರು RTO ಕಡೆಯಿಂದ ಒಂದು ಲೈಸೆನ್ಸನ್ನು ಪಡೆದುಕೊಳ್ಬಹುದು. ಆದರೆ ಈ ವ್ಯಕ್ತಿ ತೆಗೆದುಕೊಂಡಿರತಕ್ಕಂಥದ್ದು ಲೈಸೆನ್ಸ್ ಕೂಡ ಸಾಮಾನ್ಯ ಕೋಟಾದಡಿಯಲ್ಲಿ. ಹೀಗಾಗಿ ಲೈಸೆನ್ಸ್ನಲ್ಲಿ ಸಾಮಾನ್ಯ ವ್ಯಕ್ತಿ ಅಂತಂದಿದೆ, ಆದರೆ ಸರ್ಕಾರಿ ನೌಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ದಾಖಲೆಗಳ ಪ್ರಕಾರ ಇವೊಬ್ಬ ನಾನು ಅಂಗವಿಕಲ ಎನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಮತ್ತು ಇವರ ಒಂದು ಅಂಗವಿಕಲತೆಯ ಪ್ರಮಾಣ ಪತ್ರದಲ್ಲಿ ಮೋನೋಫ್ಯಾರೆಸಿಸ್ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಡಾಕ್ಟರ್ಗಳು ಕೂಡ ಪಾರ್ಶ್ವವಾಯು ಪೀಡಿತನಿದ್ದೇನೆ ಆದರೆ ತೆಗೆದುಕೊಂಡಿರುವಂಥದ್ದು ಅಂಗವಿಕಲ ಕೋಟಾದಡಿ. ಆದರೆ ಇವರಿಗೆ ಸಂಬಂಧಪಟ್ಟಂಥ ತಜ್ಞರು ನೀಡಿರಬೇಕಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ನರರೋಗ ತಜ್ಞರು ನೀಡಬೇಕಾಗಿತ್ತು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಕ್ಟೋರಿಯಾ ಹಾಸ್ಪಿಟಲ್ನ ಮೂಳೆ ತಜ್ಞರು. ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ ದಾಖಲೆ ಸಂಪೂರ್ಣವಾಗಿ ನಕಲಿಯಾಗಿದೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ಯಾವುದಕ್ಕೂ ಕೂಡ ಗಮನಕ್ಕೆ ಬರದೇ ಇದೆಯಾ ಅನ್ನುವಂಥದ್ದು ಕೂಡ ಮೂಡಿರ್ತಕ್ಕಂಥ ಪ್ರಶ್ನೆ. ಇದನ್ನು ಅಬ್ಜೆಕ್ಷನ್ ಮಾಡುವುದರ ಮೂಲಕವಾಗಿ ಅಂದರೆ ಹುದ್ದೆಯಿಂದ ವಂಚಿತ ಆಗಿರ್ತಕ್ಕಂಥ ಇನ್ನಿತರೆ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಸರ್ಕಾರದ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಆಗಿಲ್ಲ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅರ್ಹ ಅಭ್ಯರ್ಥಿಗೆ ಈ ಒಂದು ಪ್ರಕರಣವನ್ನು ವಿಶೇಷವಾಗಿ ಮತ್ತು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರೀತಿಯಲ್ಲಿ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗುತ್ತಾ ಹೇಗೆ ಅನ್ನುವಂಥದ್ದು ನಾವು ಕಾದು ನೋಡಬೇಕು. ಶ್ರೀಪಾದ್, ಥ್ಯಾಂಕ್ ಯು ಸುರೇಶ್.